ಹಾಯ್ ರೀ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಳ್ಳೋಣ. ನೆನ್ನೆ ಎಪಿಸೋಡನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಸ್ಕೂಲ್ ಆ್ಯನ್ಯಲ್ ಡೇ ನಡೀತಿದ್ರಿಂದ ಕಂಪ್ಲೀಟಾಗಿ ಫುಲ್ಲೆಲ್ಲ ಸಾಂಗ್ಸ್ ಎಲ್ಲ ತುಂಬ ಜೋರಾಗಿಟ್ಟಿದ್ರು. ಅದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈ ಕಡೆ ಶಾಂತಿ ಮೀನಾ ಬರೀ ಅಡುಗೆ ಮಾಡೋಕ್ಕೆ ಸೀಮಿತವಾಗಿರಬೇಕು, ಬರೀ ಕೆಲಸದವಳು ಮಾತ್ರ ಅಂತ ಹೇಳಿದ್ಲು. ಅದೇ ಕಾರಣಕ್ಕೆ ಈ ಕಡೆ ಸೂರ್ಯ ಏನು ಮಾಡ್ತಾನೆ, ಕಾಫಿಯನ್ನು ತೊಗೊಬಂದು ಸಕ್ರೆ ಅಂತ ಇದ್ರಲ್ಲ, ನೀನು ಯಾವಾಗ್ಲೂ ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡಿರಬೇಕು ಅಂತ ಹೇಳಿ ಅದನ್ನು ಊಟ ಮಾಡ್ತೀನಿ ಬಾ ಇವತ್ತು ಅಂತೇಳಿ ಕಾಫಿಯನ್ನು ತೊಗೊಂಬಂದು ಎಲ್ರಿಗೂ ಕೊಡ್ತಾರೆ. ಚಾಯ್ ಚಾಯ್ ಚಾಯ್, ಕಾಫಿ ಕಾಫಿ ಅಂತ ಇರ್ತಾರೆ. ಮನೇಲಿರೋರೆಲ್ಲ ಆಚೆ ಬರ್ತಾರೆ. ಏನು ನೀನು ಕಾಫಿ ಇದು ಮಾಡ್ತಾ ಇದೆಯಾ ಅಂದ. ಹೌದು, ನನ್ನ ರಾಣಿನ ನೋಡ್ಕೊಬೇಕಲ್ವ ನಾವು ಅಂತ ಹೇಳಿ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಇವಳು ಮಹಾರಾಣಿನ ಸಾಧ್ಯನೇ ಇಲ್ಲ ಆಗೋಕೆ ಅಂತೇಳಿ ಅಂತಾರೆ. ಅದಕ್ಕೆ ಯಾಕೆ ಸಕ್ಕರೆ ಆ ಥರ ಅಂತೀಯಾ ಅಂತೇಳಿ ಅಂದಾಗ, ಸರಿ ಹೋಗು ಅನ್ನ ಮಾಡಿಕೊಂಡು ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜಿದೆ ಫ್ರಿಜ್ರಲ್ಲಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬಾ ಅಂತೇಳಿ ಈ ಕಡೆ ಶಾಂತಿ ಅಂದಾಗ, ಇಲ್ಲ ಅವ್ರು ಇವತ್ತು ಯಾವ ಕೆಲಸನೂ ಮಾಡೋದಿಲ್ಲ, ನಾನು ನನ್ನ ಹೆಂಡತಿ ಆಚೆ ಹೋಗ್ತಾ ಇದ್ದೀರಿ ಅಂತಾರೆ. ಅದಕ್ಕೆ ನೀನು ನಿನ್ನ ಹೆಂಡತಿ ಆಚೆ ಹೋಗ್ಬಿಟ್ಟು ನಾನು ಊಟಕ್ಕೆ ಏನು ಮಾಡ್ತೀಯ ಅಂದರೆ, ಇಲ್ಲ ಸಕ್ಕರೆ ನಾನು ಮಾಡಿಸೋದಿಲ್ಲ, ನೀನೇ ಅಲ್ವಾ ಹೇಳಿದ್ದು ಬರೀ ನಿನ್ನ ಕೈಗಳು ಅಡುಗೆ ಮನೆಗೆ ಮಾತ್ರ ಸೀಮಿತ, ಬರೀ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಕಿಚನಲ್ಲಿರಬೇಕು ಅಂತೇಳಿ ಅದನ್ನೇ ಇವತ್ತು ಉಲ್ಟಾ ಮಾಡ್ತಾಯಿದ್ದೀನಿ, ನಾನು ನನ್ನ ಹೆಂಡತಿ ಸಂತೋಷವಾಗಿ ಆಚೆ ಹೋಗ್ತಾ ಇದ್ದೀನಿ ಅಂತೇಳಿ ಅಂತಾರೆ. ಹೌದಾ, ನೀನು ಆಚೆ ಕರ್ಕೊಂಡು ಹೋಗ್ಬಿಟ್ರೆ ನಾನೇನು ಮಾಡಲಿ, ನಾನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡ್ಲಾ ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ರಂಗನಾಥು, ನಂದು ಹಳೆ ಪಂಚೆ ಇದೆ ಕೊಡ್ತೀನಿ, ಅದನ್ನು ತೇವ ಮಾಡಿಬಿಟ್ಟು ಎತ್ತಿ ಹೊಟ್ಟೆ ಮೇಲೆ ಹಾಕ್ಕೊಂಬಿಡು ಸರಿ ಹೋಗುತ್ತೆ ಅಂತೇಳಿ ರೇಗಿಸ್ತಾನೆ. ಸರಿ ಆಯಿತು ಅಂತ ಹೇಳಿ ಶಾಂತಿನೂ ಸಹ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ. ಈ ಕಡೆ ನಡಿ ರೆಡಿಯಾಗಿ ನಡಿ, ಟೈಮ್ ಆಗುತ್ತೆ ಅಂತೇಳಿ ಸೂರ್ಯ ಅಂದಾಗ, ಅತ್ತೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ಹೌದು ಹೌದು ಏನೋ ನಿನಗೆ ಪಟ್ಟ ಬಂದ್ಬಿಟ್ಟಿದೆ ಇವಾಗ, ಏನು ಮಾಡೋಕ್ಕಾಗೋದಿಲ್ಲ, ಇದು ನಿನ್ನ ಟೈಮು ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ. ಸರಿ ಅಂತೇಳಿ ಅವ್ರು ಆ ಕಡೆ ಹೊರಡ್ತಾರೆ. ಈ ಕಡೆ ಅದೇ ಟೈಮ್ಗೆ ರವಿಗೆ ಕಾಲ್ ಬರುತ್ತೆ. ರವಿಗೆ ಕಾಲು ಬಂದು ಶ್ರುತಿ ಮಾಡಿರ್ತಾರೆ, ಡಬ್ಬಿಂಗ್ ಆಯಿತು, ನನ್ನ ಪಿಕ್ ಮಾಡಿರ ಬನ್ನಿ ಅಂತ ಹೇಳಿ. ಈ ಕಡೆ ಮನೋಜ, ನಾನು 5 ಡಿಗ್ರಿ ಮಾಡಿದ್ದೀನಿ, ನನಗೆ ಒಂದು ಮಾತು ಹೇಳ್ದಿರೋ ಹೋಗಿದ್ದಾರೆ ಇವರು ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದನ್ನ ಕೇಳಿಸ್ಕೊಂಡು ರಂಗನಾಥ್ ಏನು ಮಾತಾಡ್ದಿರ ಸೈಲೆಂಟಾಗಿ ಬಂದು ಕಾಫಿ ಕುಡ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊತಾರೆ. ಈ ಕಡೆ ರವಿನ ಶ್ರುತಿನ ಕರ್ಕೊಬರ್ತೀನಿ, ಬರಬೇಕಾದ್ರೆ ಟಿಫನ್ ತೊಗೊಬಂದ್ಬಿಡ್ತೀನಿ ಹೋಟ್ಲಲ್ಲಿ, ಏನಾದರೂ ನಿಮಗೆ ಅಂತೇಳಿ ಅಲ್ಲಿಂದ ರವಿ ಹೊರಡ್ತಾನೆ. ರವಿ ಹೋಗಿದ ತಕ್ಷಣವೇ ಈ ಕಡೆ ಶಾಂತಿ, 3 ದಿವಸದಿಂದ ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಹೋಟ್ಲಲ್ಲಿ ತಿಂದು ಬೇಜಾರಾಗ್ಬಿಟ್ಟಿದೆ, ಇವಳು ಇವತ್ತು ಬೇರೆ ಹೊಸ ವರ್ಷಕ್ಕೆ ಏನಾದರೂ ವೆರೈಟಿ ಮಾಡಾಕ್ತಾಳಂದರೆ ಇವಳು ಬೇರೆ ಹೋಗ್ಬಿಟ್ಲು ಅಂಥೇಳಿ ಅಂತಾರೆ. ಅದೇ ಟೈಮಿಗೆ ಈ ಕಡೆ ರೋಹಿಣಿನ ನೋಡ್ಕೊಂಡು, ಇವಳಿಗಂತೂ ಏನು ಮಾಡೋಕ್ಕೆ ಬರೋದಿಲ್ಲ, ಏನಕ್ಕೂ ಇಲ್ಲ, ದಂಡಪಿಂಡ ಇವಳು ಅಂತೇಳಿ ಈ ಕಡೆ ರೋಹಿಣಿನ ಬೈದಾಗ ರೋಹಿಣಿಗೆ ಕೋಪ ಬಂದು ಅಲ್ಲಿಂದ ರೂಮ್ಗೆ ಹೊರಟೋಗ್ತಾಳೆ. ಈ ಕಡೆ ಮನೋಜನ ಸಹ ಏನು ಮಾತಾಡಿದ್ರೆ ಸೈಲೆಂಟಾಗಿರ್ತಾನೆ. ಈ ಕಡೆ ರಂಗನಾಥು, ನಿನ್ನ ಹೆಂಡತಿ ಆಲ್ರೆಡಿ ಕೋಪ ಮಾಡ್ಕೊಂಡು ಹೋಗಿದ್ದಾಯ್ತಲ್ವ, ಯಾಕೆ ಇನ್ನೂ ನಿನ್ನ ಹೆಂಡತಿಯಿಂದ ಹೋಗಿದ್ರೆ ಇಲ್ಲೇ ನಿಂತಿದ್ಯಾ ಅಂತೇಳಿ ರಂಗನಾಥ್ ಅಂತಾನೆ. ಅದಕ್ಕೆ ಹೌದಲ್ವಮ್ಮ, ನಾನು ಮರ್ತೇ ಹೋದೆ, ಯಾಕೆ ರೋಹಿಣಿ ಹಿಂಗೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಲು ಅಂತ ಹೇಳಿ ಈ ಕಡೆ ರೋಹಿಣಿಯಿಂದನೇ ಹೋಗ್ತಾರೆ. ಮನೋಜ ಹೋದ್ಮೇಲೆ ನೋಡಿದ್ರೆ ಅವನ ಹಿಂದೆ ಹೆಂಗೆ ಹೋಗ್ತಾನೆ, ಒಂದಿನಾದರೂ ನಾನು ಹಿಂದೆ ಬಂದಿದ್ದಾನೆ ಅವನು ಅಂತೇಳಿ ಅಂತಾರೆ. ಈ ಕಡೆ ನೀವು ಯಾವತ್ತಾದರೂ ನಾನು ಹಿಂದೆ ಬಂದಿದ್ದೀರಾ ಅಂದಾಗ, ನೀನು ಹಿಂದೆ ಬಂದೇ ನಾನು ಈ ಥರ ಆಗೋಗ್ಬಿಟ್ಟಿರೋದು, ನಾನು ಹಾಳಾಗೋಗ್ಬಿಟ್ಟಿರೋದು, ಇಲ್ಲಾಂದರೆ ತುಂಬ ಚೆನ್ನಾಗಿರ್ತಾ ಇದ್ದೆ ಅಂತೇಳಿ ಈ ಕಡೆ ಅಂತಾರೆ. ಅದಕ್ಕೆ ಶಾಂತಿ, ಹೌದೌದು ಏನಾದರೂ ಒಂದು ಹೇಳ್ತಾ ಇರಬೇಕಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಆಗೋದಿಲ್ವಲ್ಲ ಅಂಥೇಳಿ ಶಾಂತಿ ಅಂತಾಳೆ. ಈ ಕಡೆ ಸೂರ್ಯ ಮೀನಾನವರು ಅಂದರೆ ರೆಸಾರ್ಟ್ಗೆ ಕರ್ಕೊಂಬಂದಿರ್ತಾನೆ. ಏನು ರೀ ಇಲ್ಲಿಗೆ ಕರ್ಕೊಂಬಂದಿದ್ದೀರಾ, ಏನು ಸಮಾಚಾರ ಅಂದಾಗ, ಸಕ್ಕರೆ ಅಂತ ಇದ್ರಲ್ಲ, ನೀನು ಯಾವಾಗಲೂ ಕಿಚನಲ್ಲೇ ಇರಬೇಕು ಅಂತೇಳಿ ಅಂದ್ಬಿಟ್ಟು ನನ್ನನ್ನು ನೀನು ಬಾರಲ್ಲಿ ಇರ್ತೀಯ ಯಾವಾಗಲೂ ಅಂತ ಇದ್ರು ನಂಗೆ ಬೇಜಾರಾಗಲಿಲ್ಲ, ಆದರೆ ನೀನು ಡಿಶ್ ವಾಷರ್ ಬಾರ್ ಮುಂದೆನೇ ಇರಬೇಕು ಅಂತಂದ್ರು ನನಗೆ ಅದು ತುಂಬ ಮನಸ್ಸಿಗೆ ತುಂಬ ಬೇಜಾರಾಯಿತು. ನನ್ನ ಹೆಂಡತಿ ಇವತ್ತು ಹೊಸ ವರ್ಷದ ದಿನ ತುಂಬ ಖುಷಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ಅಂತೇಳಿ ಅಂತಾರೆ. ಅದಕ್ಕೆ ತುಂಬ ದೊಡ್ಡ ಹೋಟ್ಲ್ ಥರ ಕಾಣಿಸಿದೆ ಅಂದಾಗ, ಹೌದು ಕಣೆ, ತುಂಬ ದೊಡ್ಡ ಹೋಟ್ಲು, ಶ್ರೀಮಂತರು ಇರುವಂಥ ಹೋಟ್ಲಿದು, ಬಲಗಾಲಿಟ್ಟು ಒಳಗಡೆ ಬರಬೇಕು ಅಷ್ಟೇ, ಶೇರೆಲ್ಲ ಕೇಳಬಾರ್ದು ನೀನು ಅಂತೇಳಿ ಮನೆ ಒಳಗಡೆ ಕರ್ಕೊಬರ್ತಾನೆ. ಕರ್ಕೊಬಂದ ತಕ್ಷಣ ಈ ಕಡೆ ಹಸ್ಬೆಂಡು ಮತ್ತು ವೈಫು, ಹಳೆ ಕಾಮಿಡಿ ಆ್ಯಕ್ಟರ್ಸ್ ಇಬ್ಬರೂ ಸಹ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಸಹ ಇವರೇ ವೆಲ್ಕಮ್ ಮಾಡ್ಕೊತಾರೆ. ವೆಲ್ಕಮ್ ಮೇಡಮ್, ವೆಲ್ಕಮ್ ಸರ್ ಅಂತೇಳಿ ವೆಲ್ಕಮ್ ಮಾಡ್ಕೊತಾರೆ. ನನ್ನ ಹೆಸರು ರೇಖಾ ಅಂದ್ಬಿಟ್ಟು ಈ ಒಂದು ಹೌಸ್ಗೆ ಓನರು, ನಿಮ್ಗೆ ಏನೇ ಬೇಕಾದರೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಸೇವೆ ಮಾಡುವಂಥದ್ದು ನಮ್ಮ ಕೆಲಸ, ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀರಿ ಸೇವೆ ಮಾಡೋದಕ್ಕೆ ಅಂತೇಳಿ ಈ ಕಡೆ ರೇಖಾ ಅವ್ರು ಅಂತಾರೆ. ಅದೇ ಟೈಮಿಗೆ ಇವರು ನನ್ನ ಹಸ್ಬೆಂಡು ನೋಡೋಕ್ಕೆ ಕುಡ್ದಿರೋರ ಥರ ಯಾವಾಗಲೂ ನಶೆಲಿದ್ದಂಗೆ ಇರ್ತಾರೆ, ಆದರೆ ಕುಡ್ದಿರಲ್ಲ ಅಂತೇಳಿ ಇವರು ಅಂತಾರೆ. ಸರಿ ಆಯಿತು ಬನ್ನಿ ರೂಮ್ ನೋಡೋಣ ಅಂತ ಹೇಳಿ ಅವ್ರ ಹಸ್ಬೆಂಡು ಒಳಗಡೆ ರೂಮಿಗೆ ಕರ್ಕೊಂಬರ್ತಾರೆ. ಅಲ್ಲ ಸರ್, ಇಷ್ಟು ಚಳಿ ಇದೆಯಲ್ವಾ, ಏನು ಮಾಡೋದು ಇಷ್ಟು ಚಳಿಲಿ ಅಂದಾಗ, ಏನಪ್ಪ ಪಕ್ಕದಲ್ಲಿ ಹೆಂಡತಿ ಎತ್ಕೊಂಡು ಇಷ್ಟು ಚಳಿಲಿ ಏನು ಮಾಡೋದು ಅಂತ ಕೇಳ್ತೀಯಾ,
ಒಳಗೆ ಗುಬಾಲ್ ನನ್ನ ಮಗನು ಅಂತೇಳಿ ಅವ್ರು ಅಂತಾರೆ. ಏನು ಸರ್ ನೀವು ಹಿಂಗಂತೀರ ಅಂದಾಗ, ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲ, ನೀವು ರೂಮ್ ನೋಡ್ತಾರೆ ನಾನು ಬರ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೀನಾ ರೂಮ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಸೂರ್ಯನು ಸಹ ಮೀನಾನೇ ನೋಡ್ಕೊಂಡಿರ್ತಾರೆ. ಈ ಕಡೆ ಬೆಡ್ ಮೇಲೆಲ್ಲ ಕೂತೆಲ್ಲ ಜಂಪ್ ಮಾಡ್ತಾ ಇರ್ತಾಳೆ. ಏನೋ ಮೀನಾ ಬೆಡ್ ಯಾವತ್ತೂ ನೋಡದೇ ಇರೋ ಥರ ಜಂಪ್ ಮಾಡ್ತಾ ಇದ್ದೆ ಅಂದಾಗ, ಇಲ್ಲ ರೀ ಇಷ್ಟು ಸ್ಮೂತಾಗಿರೋ ಬೆಡ್ ನಾನು ಯಾವತ್ತೂ ನೋಡಿಲ್ಲ ರೀ, ನಮ್ಮ ಮನೇಲಿ ಹಳೇ ನಮ್ಮ ಅಪ್ಪ ಮದುವೆ ಆದಾಗ ಇದ್ದಿದ್ದು ಹಳೇ ಒಂದು ಚಾಪೆ ಮತ್ತು ಬೆಡ್, ಆ ಚಾಪೆ ಬೆಡ್ಡೆಲ್ಲ ಮಲಗಿ ಅದು ನೆಲದ ಥರನೇ ಆಗೋಗ್ಬಿಟ್ಟಿತ್ತು, ಆದರೆ ಇಷ್ಟೊಂದು ಸಾಫ್ಟಾಗಿರೋ ಬೆಡ್ ನಾನು ಯಾವತ್ತೂ ನೋಡಿಲ್ಲ ಅಂತೇಳಿ ಅಂದಾಗ, ಈ ಕಡೆ ಸೂರ್ಯನ ಎತ್ಕೊಬಂದು ಬೆಡ್ ಮೇಲೆ ಮಲಗಿಸ್ತಾನೆ. ಏನು ರೀ ಮಾಡ್ತಾಯಿದ್ದೀರ ನೀವು ಅಂದಾಗ, ಈ ಮಲ್ಲಿಗೆ ಜೊತೆ ಸಂಪಿಗೆನೂ ಸಹ ಏನು ಒಂದಾಗಲಿ ಅಂತ ಹೇಳಿ ಕರ್ಕೊಂಬಂದು ಮೇಲೆ ಮಲಗಿಸಿದ್ದೀನಿ ಅಂತೇಳಿ ಹೂವನ್ನ ಹಾಕ್ಕೊಂಡು ಮಾತಾಡ್ತಾ ಇರ್ತಾನೆ. ಅಲ್ಲ ರೀ ನಿಮಗೆ ನೀವೇನಕ್ಕಿಂತ ಒಂದು ಕೆಲಸ ಮಾಡೋಕ್ಕೆ ಹೋದ್ರಿ, ಇಲ್ಲಿ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು, ನಿಮ್ಮದು 1 ತಿಂಗಳು ಸಂಬಳ ನ್ಯಾಯವಾಗಿದ್ರಲ್ಲಿ ಹೋಯ್ತಲ್ವಾ, ಇದೆಲ್ಲ ಸರ್ಪ್ರೈಸ್ ಎಲ್ಲ ಬೇಕಿತ್ತ ಅಂದಾಗ, ಗಂಡ ಕಷ್ಟಪಟ್ಟು ದುಡಿಯೋದು ಹೆಂಡತಿ ಖುಷಿ ನೋಡೋದಕ್ಕೋಸ್ಕರನೇ, ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೊಂಬೇಡ, ಯಾವಾಗ ನೀನು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತೇಳಿ ಈ ಕಡೆ ಸೂರ್ಯ, ಇಷ್ಟ ಆಯಿತಾ ನಿನಗೆ ನನ್ನ ಸರ್ಪ್ರೈಸ್ ಅಂದಾಗ, ಹ್ಞೂ ರೀ ತುಂಬ ಇಷ್ಟ ಆಯಿತು ನನಗೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ಆಯಿತು, ಒಂದು ನಿಮಿಷ ಕಾರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ಯಾಕ್ರಿ ಏನಾಯಿತು ಅಂದಾಗ, ಒಂದು 2 ನಿಮಿಷ ಬರ್ತೀನಿ, ಕಾರ್ ಹತ್ರ ಪಾರ್ಕಿಂಗ್ ಮಾಡಿಲ್ಲ ನೋಡ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಬಂದ ತಕ್ಷಣವೇ ಒಂದು ಸರ್ಪ್ರೈಸನ್ನು ಕೊಡ್ತಾನೆ. ಕನಕ ಮದುವೆಗೆ ಸೆಲೆಕ್ಷನ್ ಮಾಡೋಕ್ಕೆ ಸ್ಯಾರಿ ಸೆಲೆಕ್ಷನ್ ಮಾಡೋಕ್ಕೆ ಹೋದಾಗ ನೀನು ಒಂದು ಸೀರೆನ ಇಷ್ಟಪಟ್ಟಿದ್ದೆ, ಆದರೆ ದುಡ್ಡಿಲ್ಲ ಅಂತೇಳಿ ಆ ಟೈಮಲ್ಲಿ ನಿಮ್ಗೆ ತೊಗೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ನೀನು ಸೀರೆ ತೊಗೊಂಬಂದೆ ನೋಡು ಅಂತ ಹೇಳಿದಾಗ, ಸೀರೆನೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ಮೇಲೆ ಹಾಕ್ಕೊತಾಳೆ. ರೀ ಹೆಂಗಿದೆ ರೀ ಸೀರೆ ಅಂದಾಗ, ತುಂಬ ಚೆನ್ನಾಗಿದೆ, ನೀನು ಹಾಕ್ಕೊಂಡಲ್ಲ, ನೀನು ಮೈ ಸೋಕಿದ್ಮೇಲೆ ಅದು ಇದ್ದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಈ ಕಡೆ ಮೀನಾಗೆ ಅಂತಾನೆ. ಆ ಥರ ಅಂದ ತಕ್ಷಣ ಮೀನಾ ತುಂಬ ಎಮೋಷ್ನಲ್ ಆಗಿ ಹೋಗ್ತಾಳೆ. ಹೋಗಿ ಹಗ್ ಮಾಡಿಕೊಂಡು ಸೂರ್ಯನ, ರೀ ತುಂಬ ಖುಷಿ ಆಗ್ತಿದೆ ನನಗೆ, ನಿಮ್ಮಂಥ ಗಂಡ ಪಡೆಯೋಕ್ಕೆ ನಾನು ತುಂಬ ಏನು ಅದೃಷ್ಟ ಮಾಡಿದ್ದೆ ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಯಾಕೆ ಏನಾಯಿತು ಅಂತ ಅಂದಾಗ, ಆ ಥರ ಎಲ್ಲ ಏನಿಲ್ಲ ರೀ, ಜೀವನದಲ್ಲಿ ನಿಮ್ಮಂಥ ಎಲ್ಲ ಕಷ್ಟಗಳಿಗೂ ಜೊತೆಯಾಗಿ ನಿಂತ್ಕೊಂಡಿರೋ ಗಂಡ ಇದ್ದರೆ ಎಲ್ಲ ಹೆಂಡ್ತಿರಿಗೂ ಅಷ್ಟೇ ಸಾಕು, ಬೇರೆ ಏನು ಬೇಡ, ನನಗೆ ನಿಮ್ಮ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅಂತಾರೆ. ಸರಿ ಆಯಿತು, ಏನಕ್ಕೆ ಕಣ್ಣಲ್ಲಿ ನೀರು ಆಗ್ತಾಯಿದೆ ಅಂದರೆ, ತುಂಬ ಖುಷಿಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಂಥದ್ದೆಲ್ಲನೂ ನಾವು ಮೂವಿಗಳಲ್ಲಿ ನೋಡಿದ್ದೀರ ಅಷ್ಟೇ, ನಿಜ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಇದೆಲ್ಲ ಅನುಭವಿಸ್ಲಿಲ್ಲ, ಇದು ನಿಜವಾಗ್ಲೂ ಇದು ನೀವು ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ ಅಂದಾಗ, ನಮ್ಮ ಅಪ್ಪ ಅಮ್ಮ ಈ ಒಂದು ಕಷ್ಟ ಅಂತೇಳಿ ಮೀನಾ ಅಂದಾಗ, ಈ ಕಡೆ ಏನಿಲ್ಲ ಅಂದರೂ ಮಿಡ್ಲ್ ಕ್ಲಾಸ್ ಜನಕ್ಕೆ ಕಣ್ಣೀರು ಮಾತ್ರ ತುಂಬ ಬರುತ್ತಲ್ವ, ಅದು ಮಾತ್ರ ಜಾಸ್ತಿ ಇಟ್ಕೊಂಡಿರ್ತಾರೆ ಅಂತೇಳಿ ಈ ಕಡೆ ಸೂರ್ಯ ಮೀನಾನ ರೇಗಿಸ್ತಾನೆ. ಈ ಕಡೆ ಶ್ರುತಿ ಸಾಂಗ್ ಆಡ್ಕೊಂಡು ಅವಳ ಪಾಡಿಗೆ ಅವಳು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ರವಿ ಬರ್ತಾನೆ. ಶ್ರುತಿ ಅಂತೇಳಿ ಎಷ್ಟೇ ಕರೆದ್ರು ಶ್ರುತಿಗೆ ಕೇಳಿಸೋದೇ ಇಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಸಾಂಗನ್ನು ಆಫ್ ಮಾಡಿ, ಶ್ರುತಿ ಏನು ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಡ್ಯಾನ್ಸ್ ಆಡ್ತಾ ಇದ್ದೀನಿ ಅಂತಾನೆ. ಸರಿ ಆಯಿತು, ನಿಂಗೊಂದು ಸರ್ಪ್ರೈಸ್ ತೊಗೊಬಂದಿದ್ದೀನಿ ಅಂತಾರೆ. ಸರಿ ಏನದು ಸರ್ಪ್ರೈಸು ಅಂತೇಳಿ ತುಂಬ ಕ್ಯೂರಿಯಾಸಿಟಿಲಿ ಇರ್ತಾಳೆ ಶ್ರುತಿ. ಸರಿ 2 ಟಿಕೆಟ್ ಬುಕ್ ಮಾಡಿದ್ದೀನಿ ತಗೋ ಅಂತ ಹೇಳಿ ಕೊಟ್ಟಾಗ, 2 ಟಿಕೆಟ್ ಬುಕ್ ಮಾಡಿದ್ಯಾ, ಅದು ಸೆಕೆಂಡ್ ಕ್ಲಾಸಲ್ಲಿ, ಇದು ನಿನಗೆ ಸರ್ಪ್ರೈಸಾ ಅಂತ ಹೇಳಿ ಅಂದಾಗ, ಹೌದು 2 ಮೂವಿ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತೇಳಿ ಅಂದಾಗ, ಯಾರಾದರೂ ಹೋಗಿ 2 ಮೂವಿ ಟಿಕೆಟ್ನ ಸರ್ಪ್ರೈಸಾಗಿ ಕೊಡ್ತಾರಾ, ಇದು ಯಾವ ಮೂಲೆ ಸರ್ಪ್ರೈಸ್ ನಿನಗೆ, ಹಂಗೆ ಹಿಂಗೆ ಅಂತೇಳಿ ಇಬ್ಬರು ಸಹ ಜಗಳಕ್ಕೆ ನಿಂತ್ಕೊತಾರೆ. ಶ್ರುತಿ ದಯವಿಟ್ಟು ಬಿಟ್ಬಿಡು ಶ್ರುತಿ ಅಂತ. ಶ್ರುತಿ ಬಿಡೋದೇ ಇಲ್ಲ. ಶ್ರುತಿನ ಎತ್ತಿ ಕೆಳಗಡೆ ದಬ್ತಾನೆ. ಅಯ್ಯೋ ನನ್ನ ಸೊಂಟ ಹಿಡ್ಕೊಂತು, ನೀನು ಏನಕ್ಕೆ ಈ ಥರ ಮಾಡ್ತಾಯಿದ್ಯಾ, ನನಗೆ ಹೊಸ ವರ್ಷದಿನ ಈ ಥರ ಯಾರಾದರೂ ಸರ್ಪ್ರೈಸ್ ಕೊಡ್ತಾರಾ, ನೀನು ಸರ್ಪ್ರೈಸು ಬೇಡ ಏನು ಬೇಡ, ನನಗೆ ಸೊಂಟ ಹಿಡ್ಕೊಂತು, ಮೊದಲು ನೀನು ಇಲ್ಲಿಂದ ಓಡು ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಶ್ರುತಿ ನಾನು ಹೇಳೋದನ್ನ ಕೇಳಿ ಶ್ರುತಿ ಅಂದಾಗ, ಏನಿಲ್ಲ ಫಸ್ಟ್ ಇಲ್ಲಿಂದ ಓಡು ಅಂತ ಹೇಳಿ ಅಲ್ಲಿಂದ ರವಿ ಹೊರಟೋಗ್ತಾನೆ. ಈ ಕಡೆ ಮನೋಜ ಬಂದ್ಬಿಟ್ಟು, ರೋಹಿಣಿ ನಿನಗೊಂದು ಸರ್ಪ್ರೈಸ್ ತೊಗೊಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಯಾರೂ ಇದುವರೆಗೂ ಕೊಟ್ಟಿಲ್ಲ ಇಂಥ ಸರ್ಪ್ರೈಸು, ನೀನು ಅದನ್ನು ನೋಡಿದ್ರೆ ತುಂಬ ಖುಷಿಯಾಗಿ ಹೋಗ್ಬಿಡ್ತೀಯಾ ಅಂದ ತಕ್ಷಣ ರೋಹಿಣಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗೋದಿಲ್ಲ. ಮನೋಜ್ ಪ್ಲೀಸ್ ಮನೋಜ್ ಏನು ತೋರಿಸಿ ಮನೋಜ್ ಅಂತಂದಾಗ, ಸರಿ ಆಯಿತು ಕಣ್ಣು ಮುಚ್ಕೊತಾರೆ. ಸರಿ ಒಂದೇ ಒಂದು ನಿಮಿಷ, ಯಾವುದೇ ಕಾರಣಕ್ಕೂ ಕಣ್ಣನ್ನು ಓಪನ್ ಮಾಡಬಾರ್ದು ಅಂತ ಹೇಳಿ ಈ ಕಡೆ ಗಿಫ್ಟನ್ನು ಓಪನ್ ಮಾಡಿ ರೋಹಿಣಿ ಕೈಗೆ ಇಕ್ತಾಳೆ. ಸರಿ ಕಣ್ಣು ಬಿಡಲ ಅಂದಾಗ ರೋಹಿಣಿ, ಸರಿ ಆಯಿತು ರೋಹಿಣಿ ಕೈ ಬಿಡು, ನೋಡು ಎಂಥ ಒಳ್ಳೆಯ ಗಿಫ್ಟ್ ತೊಗೊಂಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ನೀನು ಇಂಥ ಗಿಫ್ಟ್ನ ಲೈಫಲ್ಲಿ ನೋಡಿರೋದಿಲ್ಲ ಅಂತೇಳಿ ಅಂತಾರೆ. ಸರಿ ಬಳೆನ ಅದು ಅಂದಾಗ, ನೀನು ಫಸ್ಟು ನೋಡು ಅಂತೇಳಿ ಅಂತಾರೆ. ಈ ಕಡೆ ಅವಳನ್ನ ಕೊಟ್ಟಿರೋ ಸರ್ಪ್ರೈಸ್ ನೋಡಿ ಈ ಕಡೆ ರೋಹಿಣಿಗೆ ತುಂಬಾ ಕೋಪ ಬಂದುಬಿಡುತ್ತೆ.
ಇಂಥ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಂತ ಹೇಳಿ. ಅದಕ್ಕೆ ಕೋಪ ಮಾಡ್ಕೊಂಡು ಯಾರಾದರೂ ಇಂಥ ಸರ್ಪ್ರೈಸ್ ಕೊಡ್ತಾರಾ, ಇದನ್ನು ಯಾರಾದರೂ ಸರ್ಪ್ರೈಸ್ ಅಂತ ಹೇಳ್ತಾರೆ ಅಂದಾಗ, ನೀನು ಅಲ್ವಾ ಹೇಳಿದ್ದು ಮನೇಲಿ ನನ್ನ ಜೊತೆ ಮಾತಾಡೋರು ಯಾರೂ ಇಲ್ಲ ಅಂತೇಳಿ, ಇದನ್ನ ಜೊತೆ ಮಾತಾಡು, ರೋಹಿಣಿ ನನಗೊಂದು ಮುತ್ತು ಕೊಡು ಅಂತಂದರೆ ಅದು ಎಲ್ಲ ಅವ್ರು ಏನೇನು ಮಾತಾಡ್ತಾನೆ ಎಲ್ಲ ರಿಪೀಟ್ ಮಾಡ್ತಾಯಿತ್ತು. ರೋಹಿಣಿ ಕೋಪದಲ್ಲೇ ಅದನ್ನ ಎತ್ತಿ ಕೆಳಗಡೆ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೋಜು, ಇದೇನಿದು ಇದನ್ನು ಬಿಸಾಕ್ಬಿಟ್ಟು ಹೋಗ್ಬಿಟ್ಲಲ್ಲ, ಇದನ್ನು ಸರ್ಪ್ರೈಸ್ ಅನ್ನಲ್ವಾ, ಬೇರೆ ಯಾವ ಥರ ಸರ್ಪ್ರೈಸ್ ಬೇಕು ಇವಳಿಗೆ, ಇದನ್ನು ಯಾವುದೇ ಕಾರಣಕ್ಕೆ ಯಾರೂ ಸರ್ಪ್ರೈಸೇ ಕೊಟ್ಟಿಲ್ವಲ್ಲ, ಏನು ಮಾಡೋದು ಈ ರೋಹಿಣಿಗೆ, ಸುಮ್ಮನೆ ಕೋಪ ಮಾಡ್ಕೊಂಡು ಹೋಗ್ತಾಳಲ್ಲ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.